ಪಾಪ ಟೀಚರ್ ಅಮ್ಮ, ಇವರ ಬದುಕು ನನ್ನ ಸುಬ್ಬಕ್ಕಂತರನೇ ಆಗಿದೆ. ಗಂಡನೊಟ್ಟಿಗಿದ್ರು ಗಂಡ ಅಂತ ಹೇಳುವಾಗಿಲ್ಲ, ಈ ಮನೆಯಲ್ಲಿದ್ರು ಈ ಮನೆ ಸೊಸೆ ಅಂತ ಹೇಳುವಾಗಿಲ್ಲ. ಆದರೆ ಈ ಕಳ್ಳಕೃಷ್ಣ ನನ್ನ ಭಾವಂತಾರಲ್ಲ, ಟೀಚರ್ ಅಮ್ಮನ ತುಂಬ ಪ್ರೀತಿ ಮಾಡ್ತಾನಂತ ಕಾಣುತ್ತೆ. ಇಲ್ಲಿ ಆ ಪುತ್ತೂರು ಮಾಲಿಂಗೇಶ್ವರ ಇವರನ್ನು ಒಳ್ಳೆದಾಗಿಟ್ಟಿರಲಿ. ಹಾ, ಇವತ್ತು ನಾನು ಸುಬ್ಬಕ್ಕನು ಭಾವನ್ ಪಾದಪೂಜೆ ಮಾಡ್ಲಿಕ್ಕಿತ್ತಲ್ಲ, ಮರ್ತೇ ಹೋಗಿತ್ತು. ಮೊದಲು ಹೋಗಿ ಸುಬ್ಬಕ್ಕನಿಗೆ ಹೇಳಬೇಕು. ಅಲ್ಲದೆ ಇಲ್ಲಿ ಅಗಸ್ತ್ಯ ಅವರು ಕಂಡೀಷನ್ ಹಾಕಿದಾಗೆ ನನ್ನ ಭಾವನಿಗೂ ಕಂಡೀಷನ್ ಹಾಕಿಸ್ಬೇಕು. ಇಲ್ಲದ್ರ ಜನನ ಬಗ್ಗಿಸ್ಲಿಕ್ಕೆ ಕಷ್ಟ ಉಂಟು. ಓಕೆ ಬಾಯ್. ಅತ್ತೆ, ಅದಕ್ಕೆ ಅಗಸ್ತ್ಯ ಇನ್ನೂ ಬಂದೇ ಇಲ್ವಲ್ಲ? ಅದು ವೃಂದ, ಅವನು ಮೀಟಿಂಗ್ನಲ್ಲಿ ಇದಾನಲ್ವಾ, ಮುಗ್ದಿಲ್ಲ ಅನ್ಸತ್ತೆ. ಮುಗ್ದಿದ್ರೆ ಅವನೇ ಬರೋನು. ಅವನು ಬರ್ತಾನೆ, ಬಾ ನಾವು ಹೋಗೋಣ. ಅತ್ತೆ ಏನತ್ತೆ ಇದು, ಮದ್ವೆ ಟೈಮಲ್ಲೂ ಕೆಲಸ ಮಾಡ್ಬೇಕಾ? ಎಲ್ರ ಜೊತೆ ಖುಷಿ ಖುಷಿಯಾಗಿರ್ಬೇಕಲ್ವಾ ಅವ್ರು. ಇರಿ, ನಾನೇ ಅವ್ರಿಗೆ ಹೇಳ್ತೀನಿ. ಏ ಬೇಡ ಬೇಡ, ಈಗ ಮದುವೆ ಬ್ಯುಸಿಲಿ ಸ್ಕೂಲ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ವಲ್ಲ, ಅದಕ್ಕೆ ಅವ್ನು ಬ್ಯುಸಿ ಇರ್ತಾನೆ. ಅದೇನೋ ನಿಜ ಅತ್ತೆ, ಆದ್ರೆ ನಾನು ಒಂದೇ ಒಂದ್ರಲ್ಲ, ಕಿಚನಲ್ಲಿ ಏನೋ ಸ್ಮೆಲ್ ಬರ್ತಿದ್ಯಲ್ಲ, ಮೈಟ್ ಬಿ ಏನೋ ಸ್ಪೆಷಲ್ ಮಾಡ್ತಿರ್ಬೇಕು. ನನ್ಗಂತೂ ತುಂಬಾ ಹಸುವಾಗ್ತಿದೆ. ಬಾ, ಅದೇನಂತ ಹೋಗಿ ನೋಡೋಣ. ಹಾ ಹೌದು ಹೌದು, ಇವತ್ತು ನಾಳೆ ಸ್ಪೆಷಲ್ ತಿಂಡಿ ಮಾಡ್ತೀನಿ ಅಂತ ಹೇಳಿದಾನೆ. ಬನ್ನಿ ಬನ್ನಿ ಹೋಗೋಣ. ಅತ್ತೆ, ಅಗಸ್ತ್ಯ ಅವ್ರನ್ನ ಬಿಟ್ಟು ನಾವ್ ಹೇಗ್ ಸ್ಪೆಷಲ್ ತಿಂಡಿ ತಿನ್ಬಿಡೋದು? ವೇಟ್ ಮಾಡೋಣ, ಅವರು ಬಂದ್ಬಿಡ್ಲಿ. ನಾನೊಂದು ಕೆಲಸ ಮಾಡ್ತೀನಿ, ನಾನು ಅಲ್ಲೇ ಹೋಗಿ ವೇಟ್ ಮಾಡ್ತೀನಿ. ಅವ್ರು ಕಾಲ್ ಮುಗಿದ ತಕ್ಷಣ ಕರ್ಕೊಂಬರ್ತೀನಿ, ಸರಿನಾ? ನೀವು ಹೋಗಿರಿ. ಬನ್ನಿ ಬಾವಾ. ಏಯ್ ನಡಿ, ಏನೋ ಹುಡುಗಾಟ ನಿಂದು? ಮೊದ್ಲು ಒಳಗೆ ಬನ್ನಿ ಬಾವಾ, ಕೂತ್ಕೊಂಡು ಮಾತಾಡುವ. ಪೂಜೆ ಅಂತ ಹೋಗಿಲಿ. ಇವಾಗೆಲ್ಲ ಮಾತಾಡಕ್ಕಾಗಲ್ಲ ನಣಿ, ಸುಮ್ಮನೆ ತಲೆಹರಟೆ ಮಾಡ್ಬೇಡ. ಪುತ್ತೂರು ಮಾಲಿಂಗೇಶ್ವರ, ಇದರಲ್ಲಿ ತಲೆಹರಟೆ ಮಾಡೋದು ಎಂತ ಉಂಟು ಬಾವಾ? ಗಂಡ ಹೆಂಡತಿ ಅಲ್ಲಲ್ಲ, ಹೆಂಡತಿ ಗಂಡನನ್ನು ಪೂಜೆ ಮಾಡೋದು ಅದು ತಪ್ಪುಂಟು ಅದರಲ್ಲಿ? ಅದು ಪದ್ಧತಿ ಅಲ್ವಾ ಬಾವಾ? ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆಗ್ಲೇ ಪೂಜೆ ನಡೀತಿರ್ಬೇಕಾರೆ ಏನಂದೆ, ನಮ್ಮಿಬ್ರದ್ದು ಮದುವೆ ಆಗಿದೆ ಅಂದೆಲ್ಲ, ಅದಕ್ಕೆ ನೀನು ಆಡಿದ ಮಾತಿಗೆ ಅಲ್ಲೇ ಹಲ್ಲು ಉದುರಿಸ್ಬಿಡ್ಬೇಕು ಅನ್ನೋ ಸ್ಕೋಪ ಬಂದಿತ್ತು ನನಗೆ. ಇಂಥದ್ದು ಏನಾದ್ರೂ ಮಾಡಿ ನಾನು ಸಿಕ್ಕಾಕ್ಸಕ್ಕೆ ಕಾಯ್ತಿರ್ತೀಯಲ್ಲ. ನೀವೆಂತ ಹೇಳುದಿಲ್ಲ, ನಾನಾದ್ರೂ ಹೇಳಿಬೇಕಲ್ಲ ಅಂತಾದ್ರು. ಏನಂದೆ? ಎಂತೆಲ್ಲ ಬಾವಾ, ನಿಮ್ಮ ಆಯುಷ್ಯ ವೃದ್ಧಿ ಆಗ್ಲಿಕ್ಕೆ ಮಾಡುವ ಪೂಜೆ ಅಲ್ವಾ? ನೀವು ಬರೆದ್ರೆ ಆಗ್ತದಾ? ಬನ್ನಿ ಬಾವಾ. ನೋಡಿ, ಈಗ ನೀವು ಬರೆದಿದ್ರೆ ಉಂಟಲ್ಲ, ನಾನು ಜೋರು ಒಬ್ಬೇಟು ರಂಪ ಮಾಡ್ತೇನೆ ಈಗ. ಬನ್ನಿ ಬಾವಾ. ಬನ್ನಿ ಬಾವಾ. ಏಯ್ ಮಾವ, ಓ, ನೀನು ಬಂದ್ಯಮ್ಮ, ಬಾ. ಅಗಸ್ತ್ಯ ಅವ್ರನ್ನ ಹೊಡ್ಕೊಂಬಂದೆ ಇಲ್ಲಿದ್ದಾರೆ ಅಂತ. ಇಲ್ಲಿ ಅವನು ಯಾಕಮ್ಮ ಇಲ್ಲಿರ್ತಾನೆ? ಮಾವ, ಇದೇನ್ ಮಾಡ್ತಿದ್ದೀರಾ? ಇದು ಅದು ಮದುವೆ ದಿನ ಹತ್ರ ಬರ್ತಾ ಇದೆ, ಅದು ಇವತ್ತು ಹಬ್ಬ ಬೇರೆ. ಸೊ ಮದುವೆ ಸುಸೂತ್ರವಾಗಲಿ, ಮನೇಲಿರೋರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಅಪ್ಪನ ಆಶೀರ್ವಾದ ತಗೊಳ್ಳೋಣ ಅಂತ ಬಂದಿದ್ದೀವಿ. ಹೌದಾ ಮಾವ? ಮಾವ, ಅಚ್ಚಿಗೆ ತಾತನ ಮೇಲೆ ಅದೆಷ್ಟು ಪ್ರೀತಿ ಇದೆ ಅಲ್ವಾ? ಆಗ್ಲೇ ನೀವು ಹೇಳಿದ್ರಲ್ಲ, ಅದನ್ನ ಕೇಳ್ದಾಗಿಂದ ಅದೇ ಅನ್ನಿಸ್ತಾ ಇತ್ತು ನನಗೆ. ಮಾವ, ನಾನು ಅಗಸ್ತ್ಯ ಕೂಡ ಹೀಗೆ ಇರ್ತೀವಿ.
ಏಯ್ ಎಲ್ಲ ನಿಂತ್ಕೊಂಡು ಇಲ್ಲೇನು ಮಾಡ್ತಾ ಇದ್ದೀರಾ? ಅಪ್ಪನ ಆಶೀರ್ವಾದ ತಗೊಳ್ಳೋಣ ಅಂತ ನಿಂತಿದ್ದೀವಿ. ಓ ಹಬ್ಬ ಅಲ್ವಾ, ನಾನು ಅದಕ್ಕೆ ಬಂದೆ. ಮಾಡು ಮಾಡು, ನೀನು ಮಾಡು. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ ಮನಕ್ಕೆ ಕೊಡತಿ ಮನೆಗೆ ಗರತಿ ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ ಮನಕ್ಕೆ ಕೊಡತಿ ಮನೆಗೆ ಗರತಿ. ನಿಜವಾಗಿ ಪಾದಪೂಜೆಯಲ್ಲಿ ಮನೆಯಲ್ಲಿ ಆಗ್ಬೇಕಿತ್ತು. ಈಗ ನೋಡಿ ಇಲ್ಲಿ ಆಗ್ತಾ ಉಂಟು. ಇನ್ನೆಷ್ಟು ದಿವಸ ನನ್ನ ತಂಗಿಗೆ ಅಜ್ಞಾತವಾಸ ಉಂಟ. ಏಯ್ ಈ ಥರ ಮಾತಾಡ್ತಾ ಈಗ ಎಂತಕ್ಕೆ ಮಾತೆಲ್ಲ? ಪೂಜೆ ನಡೀತಾ ಉಂಟಲ್ಲ, ಸುಮ್ಮನಿರು ಅಣ್ಣ. ಅದಕ್ಕೆ ಮಾಡಿದಲ್ಲ, ಮಾಡು ಪೂಜೆ ನೀನು. ಹೃದಯವು ಬೆಳಗಲು ಬದುಕದು ಮಿನುಗಲು ಸತಿ ಮನಸ್ಸೊಂದೇ ಜ್ಯೋತಿ. ಕರೆದರೆ ಚೈತ್ರವ ನೆನೆದರೆ ಸ್ವರ್ಗವ ಪಡೆಯಲು ಸತಿಯೇ ಸ್ಫೂರ್ತಿ. ಪತಿಯೇ ದೈವವು ಎನ್ನುವ ಜೀವವು ಏಳು ಹೆಜ್ಜೆಗಳ ತ್ಯಾಗ ಪ್ರೀತಿಗಳ ಮೆರೆಯುವ ಸತಿಮಣಿ ದೇವತೆಗೆ ಸಮ. ಮೇಡಮ್ ಎಂತ ಇದರಲ್ಲಿ ಬಟ್ಟೆ ಮಾತ್ರ ಇರುದ, ಕಲ್ಲು ಸಹ ತುಂಬಿಸಿದ್ರೆ ತುಂಬಾ ಭಾರ. ಹೇಳಿದ ಕೆಲಸ ಅಷ್ಟೇ ಮಾಡು, ನನ್ನ ಕ್ವಶನ್ ಮಾಡಬೇಡ ನೀನು. ನಡಿ. ಜೀರಿಗೆ ಮುಂಚಿ ಮಾರೆ ಒಂಜೋ ಏನ ಎಂತ ಸಲ್ಲ. ಆ ಕಡೆ ಎಲ್ಲ ಹೋಗ್ತಿದ್ಯಾ? ಈ ಕಡೆ ನಡಿ. ಲಗೇಜ್ ಇಲ್ಲಿ ಇಡು. ಏನದು? ಲಗೇಜು. ಅದೇ ಯಾಕಿಲ್ಲಿ ಅಂತ. ದೇವ್ರೆ, ಹೇಗೂ ಮದ್ವೆ ಆದ್ಮೇಲೆ ನಾನು ಈ ರೂಮಲ್ಲೇ ಇರ್ಬೇಕಲ್ವಾ? ಇನ್ನು ಮದುವೆ ಬ್ಯುಸಿಲಿ ಆಮೇಲೆ ನಂಗೆ ಟಯರ್ಡ್ ಆದರೆ ಈ ಥಿಂಗ್ಸ್ ಎಲ್ಲ ಅರೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಡ್ವಾನ್ಸ್ ಆಗಿ ಇಲ್ಲಿ ಅರೇಂಜ್ ಮಾಡೋಣ ಅಂತ ಬಂದೆ. ಅಗತ್ಯ ಅವರೇ, ಈ ಕಬೋರ್ಡ್ ಇದೆಯಲ್ಲ, ಇದನ್ನ ನಾನು ಯೂಸ್ ಮಾಡ್ತೀನಿ. ನೀ ಏನಮ್ಮ ಮಾಡ್ತಾ ಇದೆಯಾ ಇಲ್ಲಿ ವೃಂದ? ಮಾವ, ನಾಳೆಯಿಂದ ಈ ರೂಮ್ ನಂದಲ್ವಾ, ಅದಕ್ಕೆ ನನ್ನ ಥಿಂಗ್ಸ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಬಂದೆ. ಅದು ಆಗೋದಿಲ್ಲಮ್ಮ. ನಾಳೆ ತಗೊಂಡೋಗಿದ್ದೀನಿ ನಾನು. ತಗೊಂಡೋಗಪ್ಪ. ವಾಟ್? ನನ್ನ ಥಿಂಗ್ಸ್ನ ವಾಪಸ್ ತಗೊಂಡೋಗೋದಾ? ಮಾವ, ಏನು ಹೇಳ್ತಿದ್ದೀರಾ ನೀವು? ನಾನು ಅಗಸ್ತ್ಯನ ಹೆಂಡತಿ ಆಗೋಳು. ನನಗೆ ಅವ್ರ ರೂಮಲ್ಲಿ ಲಗೇಜ್ ಇಡೋದಕ್ಕೆ ರೈಟ್ಸ್ ಇಲ್ವಾ? ಅದೆಲ್ಲ ಈಗ ಸಾಧ್ಯ ಆಗೋದಿಲ್ಲ ವೃಂದ.